ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೇಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಮನೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಈ ಮನೆಯ ಎಲಿವೇಶನ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೆಕ್ಸ್ಟ್ ಈ ಒಂದು ಮನೆಯನ್ನು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಅಂತ ಕೂಡ ಹೇಳ್ಬೋದು. ಮನೆಯ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನೀವು ಮನೆಯ ಪಕ್ಕದಲ್ಲಿ ಬಂದರೆ ನಿಮಗೆ ಈ ರೀತಿಯಾಗಿ ಸ್ಟೆಪ್ ಕೆಳಗೆ ನಿಮಗೆ ಒಂದು ರೂಮ್ ಕೂಡ ಕಾಣಿಸ್ತದೆ. ಈ ಒಂದು ರೂಮು 550 ಸ್ಕ್ವೇರ್ ಫೀಟಲ್ಲಿ ಇರ್ತದೆ. ಇದನ್ನು ನೀವು ಪಾರ್ಟಿಷನ್ ಮಾಡಿಕೊಂಡು ಇದನ್ನು 1 BHK ಟೈಪಲ್ಲಿ ರೆಡಿ ಮಾಡಿದರೆ ಅದನ್ನು ನೀವು ಫ್ಯೂಚರಲ್ಲಿ ರೆಂಟಿಗೆ ಬೇಕಾದರೂ ಕೊಡ್ಬೋದು. ಅದರಿಂದ ಮಂತ್ಲಿ ಇನ್ಕಮ್ ಕೂಡ ಬರ್ತದೆ. ನೆಕ್ಸ್ಟ್ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ 4 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 1740 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ. ನೆಕ್ಸ್ಟ್ ಈಗ ನೀವು ನೋಡ್ತಾ ಇರುವಂತಹ ಈ ಒಂದು ಮನೆಯನ್ನು 1150 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ. ಮನೆಯ ಅಕ್ಕಪಕ್ಕ ನಾವು ನೋಡಿದ್ದಾಯಿತು. ನೆಕ್ಸ್ಟ್ ಈಗ ಈ ಮನೆಯ ಒಳಗೆ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಮನೆಯ ಮೇನ್ ಡೋರ್ ನಾರ್ತ್ ಫೇಸಲ್ಲಿ ಇರ್ತದೆ. ಉತ್ತರ ದಿಕ್ಕಿನಲ್ಲಿ ಈ ಮನೆಯ ಮುಖ್ಯದ್ವಾರ ಇರುವಂಥದ್ದು. ಹೆಚ್ಚಿನ ಜನ ಈಸ್ಟ್ ಮತ್ತು ನಾರ್ತ್ ಫೇಸ್ನ ರಿಲೇಟೆಡ್ ಮನೆಗಳನ್ನು ಹುಡುಕ್ತಾ ಇರ್ತೀರ, ಅಂಥವ್ರಿಗೆ ಈ ಒಂದು ಮನೆ ಸೂಟೇಬಲ್ ಅಂತಲೇ ಹೇಳ್ಬೋದು. ಮನೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈಗ ನೀವು ನೋಡ್ಬೋದು ಮನೆಯ ಒಳಗೆ ಎಂಟ್ರಿ ಆಗ್ತಿರುವಾಗಲೇ ನಿಮಗೆ ಈ ರೀತಿಯಾಗಿ ಸುಂದರವಾದ ಲಿವಿಂಗ್ ಏರಿಯಾ ಕಾಣಿಸ್ತದೆ. ಹಾಗೆ ಲೆಫ್ಟ್ ಸೈಡಲ್ಲಿ ಒಂದು ವಿಂಡೋ ಪ್ಲಸ್ ಈ ಕಡೆ ರೈಟ್ ಸೈಡಲ್ಲಿ ಕೂಡ ಇನ್ನೊಂದು ವಿಂಡೋವನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ನಿಮಗೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ. ಮನೆ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಒಂದು ಹಾಲ್ ಏನಿದೆ ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಲ್ನಲ್ಲೇ ಇಲ್ಲಿ ಒಂದು ಸೈಡಲ್ಲಿ ದೇವರ ಕೋಣೆಯ ರೀತಿಯಲ್ಲಿ ಚಿಕ್ಕ ಒಂದು ಮಂಟಪವನ್ನು ಕೂಡ ಸೆಟ್ ಮಾಡಲಾಗಿದೆ. ಜೊತೆಗೆ ಈ ಒಂದು ಲಿವಿಂಗ್ ಏರಿಯಾದಲ್ಲೇ ನಿಮಗೆ 2 ಫ್ಯಾನ್ ಮತ್ತು ಲೈಟಿಂಗನ್ನು ಕೂಡ ಫಿಕ್ಸ್ ಮಾಡಲಾಗಿರ್ತದೆ. ನೆಕ್ಸ್ಟ್ ನೀವು ಲಿವಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಈ ರೀತಿಯಾಗಿ ಸುಂದರವಾದಂತಹ ವಾಶ್ ಬೇಷನ್ ವಿತ್ ಕ್ಯಾಬಿನೆಟ್ ಕಾಣಿಸ್ತದೆ. ಅದರ ಎಡಭಾಗದಲ್ಲೇ ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ಈಗಿನ ಒಂದು ಟ್ರೆಂಡ್ ಅಂತಲೇ ಹೇಳ್ಬೋದು, ಒಂದು ಓಪನ್ ಕಿಚನ್ ನಿಮಗೆ ಕಾಣಿಸ್ತದೆ. ಈ ಒಂದು ಕಿಚನ್ ಡಬಲ್ ಕಲರ್ ಕಾಂಬಿನೇಷನ್ ಕ್ಯಾಬಿನೆಟ್ ಸಿಸ್ಟಮ್ ಇರುವಂತಹ ಮಾಡ್ಯುಲರ್ ಕಿಚನ್ ಆಗಿರ್ತದೆ. ಅದ್ರ ಜೊತೆಗೆ ಇದೊಂದು ಕಂಪ್ಲೀಟ್ ಸ್ಪೇಷಿಯಸ್ ಕಿಚನ್ ಅಂತಲೂ ಕೂಡ ಹೇಳ್ಬೋದು. ಈ ಕಿಚನಲ್ಲಿ ನಿಮಗೆ ಆ್ಯಸ್ ಯೂಶುವಲ್ ಒಂದು ವಿಂಡೋ ಮತ್ತು ಒಂದು ಔಟ್ಡೋರ್ ಹಾಗೆ ಲಿಂಟನ್ ಫೆಸಿಲಿಟಿ ಕೂಡ ಇರ್ತದೆ. ಕಿಚನ್ ವಾಲನ್ನು ನಾವು ಗಮನಿಸೋದಾದರೆ ಒಂದು ಕಡೆ ಕಂಪ್ಲೀಟಾಗಿ ಟೈಲ್ಸ್ನಿಂದ ಫಿನಿಶ್ ಮಾಡಲಾಗಿದೆ, ಹಾಗೆಯೇ ಇನ್ನೊಂದು ಕಡೆ ಕಂಪ್ಲೀಟಾಗಿ ಪೇಂಟಿಂಗ್ನಿಂದ ಫಿನಿಶ್ ಮಾಡಲಾಗಿರ್ತದೆ. ಕಿಚನ್ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ಟೈಪಲ್ಲಿ ಕೂಡ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ಈಗ ನೋಡೋಣ ಯಾವ ರೀತಿ ಇದೆ ಅಂತೇಳಿ. ನೆಕ್ಸ್ಟ್ ಕಿಚನ್ ಔಟ್ಡೋರಿಂದ ನೀವು ಮುಂದೆ ಬಂದರೆ ಹೊರಗಡೆ ನಿಮಗೆ ಈ ರೀತಿಯಾಗಿ ಯುಟಿಲಿಟಿ ಏರಿಯಾ ಅಥವಾ ಸಿಟ್ಔಟ್ ಟೈಪಲ್ಲಿ ಕಾಣಿಸುವ ಈ ಪ್ಲೇಸ್ನಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ಅಥವಾ ಸಿಲಿಂಡರ್ಗೆ ಪ್ರೊವಿಷನ್ ಕೂಡ ಮಾಡಿದ್ದಾರೆ. ಹಾಗೆ ಬಟ್ಟೆಗಳನ್ನು ಕೂಡ ಇಲ್ಲಿ ಒಣಗಿಸ್ಲಿಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಹಾಗೆಯೇ ರೈಟ್ ಸೈಡಿಂದ ನೀವು ಹೋದರೆ ಕೂಡ ಮನೆಯ ಮುಂಭಾಗಕ್ಕೆ ಕನೆಕ್ಟ್ ಆಗ್ತದೆ. ಎಗೇನ್ ಬ್ಯಾಕ್ ಟು ಕಿಚನ್ ನೀವು ಬಂದರೆ ನಿಮಗೆ ಈ ರೀತಿಯಾಗಿ ಸ್ಟ್ರೈಟಲ್ಲಿ ನಿಮಗೆ ಬೆಡ್ರೂಮ್ ಹಾಗೆ ಟಾಯ್ಲೆಟ್ ಎಲ್ಲ ಕೂಡ ಸಿಗ್ತದೆ. ಈಗ ನೀವು ನೋಡ್ತಾ ಇರುವಂತಹ ಈ ಮನೆಯಲ್ಲಿ ಒಟ್ಟು 2 ಬೆಡ್ರೂಮ್ಗಳಿರ್ತದೆ. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ನೀವು 1 BHK ಟೈಪಲ್ಲಿ ಕನ್ಸ್ಟ್ರಕ್ಟ್ ಮಾಡಿಕೊಂಡ್ರೆ ಟೋಟಲ್ ಆಗಿ 3 BHK ಮನೆ ಇದಾಗ್ತದೆ. ಇಲ್ಲಿ ನಾವು ತೋರಿಸ್ತಾ ಇರುವಂತಹ ಈ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ. ಹಾಗೆ ಇದರ ಆಪೋಸಿಟಲ್ಲೇ ಸೆಕೆಂಡ್ ಬೆಡ್ರೂಮ್ ಕೂಡ ಕಾಣಿಸ್ತದೆ. ಅದು ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ. ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಕೇವಲ 1 ತಿಂಗಳಷ್ಟೇ ಆಗಿರ್ತದೆ. ತುಂಬ ಜನ ಹೊಸ ಮನೆ ಬೇಕು ಪ್ಲಸ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬೇಕು ಅಂತೇಳಿ ಹುಡುಕ್ತಾ ಇರ್ತಾರೆ, ಅಂಥವರಿಗೆ ಈ ಒಂದು ಮನೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಮನೆಯನ್ನು ಸೇಲ್ ಮಾಡುವ ರೀಸನ್ ಅಂದರೆ ಓನರ್ ಅವರದ್ದು ಒಂದು ಶಾಪ್ ಇದೆ. ಸೊ ಶಾಪ್ ಪಕ್ಕದಲ್ಲಿ ಒಂದು ಜಾಗವನ್ನು ರೀಸೆಂಟ್ಲಿ ಅವರು ಬೈ ಮಾಡಿದ್ದಾರೆ. ಶಾಪ್ಗೆ ಹತ್ತಿರವಾಗಿ ಒಂದು ಮನೆಯನ್ನು ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಅವರು ಪ್ಲ್ಯಾನ್ ಮಾಡಿ ಈ ಒಂದು ಮನೆಯನ್ನು ಸೇಲ್ ಮಾಡಬೇಕಂತೇಳಿ ಡಿಸೈಡ್ ಮಾಡಿದ್ದಾರೆ. ಫೈನಲ್ ಆಗಿ ಹೇಳೋದಾದರೆ ಈ ಮನೆಯನ್ನು ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಈ ಮನೆಯನ್ನು ಯಾರಾದರೂ ಬೈ ಮಾಡೋದಾದರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಬಜೆಟ್ ವೈಸಲ್ಲಿ ಕೂಡ ವರ್ತ್ ಅಂತಲೇ ಹೇಳ್ಬೋದು. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಮಂಗಳೂರಿನ ವಾಮಂಜೂರು ಸಮೀಪದ ಮೂಡುಜೆಪ್ಪುನಲ್ಲಿ ಈ ಮನೆ ಇರ್ತದೆ. ಈ ಮನೆಯ ಪ್ರೈಸ್ ಅಂತ ನೋಡೋದಾದರೆ 45 ಲಕ್ಷ ಹೇಳ್ತಾರೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಇಂಟ್ರೆಸ್ಟ್ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮುಂದೆ ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ಬರುತ್ತೆ. ಆಗ ನೀವು ಕೂಡ ತಕ್ಷಣವೇ ನಮ್ಮ ಎಲ್ಲ ವಿಡಿಯೋಗಳನ್ನು
ನೋಡಬಹುದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.